ಹಲೋ ಎಲ್ರಿಗೂ ನಮಸ್ಕಾರ. ಹರೇ ಕೃಷ್ಣ. ದಿಸ್ ಇಸ್ ಕೋಳಿ ರಮ್ಯಾ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್ ಅಂತ ಹೇಳ್ತಾ, ಓಕೆ, ನಿಮಗೆಲ್ಲರಿಗೂ ಚೆನ್ನಾಗಿ ಕಾಣಿಸ್ತದೆ. ನಾನು ವರ್ಕೌಟ್ ಮಾಡೋದಕ್ಕೆ ರೆಡಿ ಆಗಿದ್ದೇನೆ. ತುಂಬ ದಿನ ಆಯಿತು ವರ್ಕೌಟ್ ವಿಡಿಯೋನೇ ಮಾಡಿಲ್ಲ. ಸೊ ಲೆಟ್ಸ್ ಗೋ ಗೈಸ್. ವರ್ಕೌಟ್ ಮಾಡೋಕ್ಕೆ ಆ್ಯಸ್ ಯೂಶುವಲ್ ನನ್ನ ಫೇವ್ರೆಟ್ ಜಾಗದಲ್ಲಿ ಇದ್ದೀನಿ. ಸೊ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು, ಬೇಗ ಬೇಗ ಮುಗಿಸ್ಬೇಕು. ಬಿಕಾಸ್ ಒಂದು 4 ಗಂಟೆ ಒಳಗಡೆ ನಾನು ವರ್ಕೌಟ್ ಎಲ್ಲ ಕಂಪ್ಲೀಟ್ ಮಾಡಬೇಕು. ಮಕ್ಕಳೆಲ್ಲ ಬಂದುಬಿಡ್ತಾರೆ. ಆ್ಯಂಡ್ ಸ್ವಲ್ಪ ಡಾನ್ಸ್ ಪ್ರಾಕ್ಟೀಸ್ ಮಾಡೋದು ಬೇರೆ ಇದೆ. ಸೊ ಅದನ್ನು ಮುಗಿಸ್ಕೋಬೇಕು ಒಂಟಿಯಾಗಿ ವರ್ಕೌಟ್ ಮಾಡೋದಕ್ಕೆ. ಆ್ಯಂಡ್ ಸ್ವಲ್ಪ ಮಧ್ಯಾಹ್ನ ಇದು 1:30 ಆಗಿದೆ. ಸೊ 1:30ಗೆಲ್ಲ ವರ್ಕೌಟ್ ಮಾಡ್ಬೋದು. ಬಿಸಿಲು ಜಾಸ್ತಿ ಇರುತ್ತೆ, ಸ್ವೆಟ್ ಜಾಸ್ತಿ ಆಗುತ್ತೆ. ಬಟ್ ಪರವಾಗಿಲ್ಲ, ಬೆಳಗ್ಗೆ ವರ್ಕೌಟ್ ಆಗ್ತಾ ಇಲ್ಲ. ಬಟ್ ಮಾಡಬೇಕು ಬೆಳಗ್ಗೆನೆ. ಸೊ ಇವಾಗ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ವಾರ್ಮ್ ಮಾಡ್ಕೋಬೇಕು. ಯಾವುದೇ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದಕ್ಕಿಂತ ಮುಂಚೆ, ವರ್ಕೌಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಇಂಪಾರ್ಟೆಂಟಾಗಿ ಮಾಡಬೇಕಾಗಿರೋದು ವಾರ್ಮ್. ಸೊ ಲೆಟ್ಸ್ ಸ್ಟಾರ್ಟ್. ಗೈಸ್, ನಾನಿವಾಗ ಮಾಡಿದ್ದೆಲ್ಲ ವಾರ್ಮಪ್ ಎಕ್ಸಸೈಸ್ ಅಷ್ಟೇ. ವರ್ಕೌಟ್ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ ಇದಿಷ್ಟು ಯಾಕೆ ಮಾಡ್ತೀವಿ ಅಂದರೆ, ನಾವು ಸಡನ್ನಾಗಿ ಏನಾದರೂ ಹೆವಿ ವರ್ಕೌಟ್ ಅಥವಾ ಬೇರೆ ಏನೋ ಡಾನ್ಸ್ ಅಥವಾ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ಎಕ್ಸಸೈಸ್, ವಾರ್ಮಪ್ ಎಕ್ಸಸೈಸ್ ಅನ್ನೋದನ್ನು ಮಾಡಬೇಕು. ಸೊ ದಟ್ ನಿಮ್ಮ ಬಾಡಿ ಆಗಿರ್ಬೋದು, ಮಸಲ್ ಆಗಿರ್ಬೋದು, ಜಾಯಿಂಟ್ಸ್ ಆಗಿರ್ಬೋದು, ಅದು ನೀಟಾಗಿ ಸ್ಟ್ರೆಚ್ ಆಗುತ್ತೆ, ಓಪನ್ ಆಗುತ್ತೆ. ಸೊ ದಟ್ ನಿಮಗೆ ಯಾವುದೇ ರೀತಿ ಇಂಜುರಿ ಆಗಲ್ಲ. ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತೀವಿ. ಆ್ಯಂಡ್ ಇದರಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೋಬೋದು ನೀವು. ಸ್ಟಾರ್ಟಿಂಗೇ ಇದಿಷ್ಟು ಮಾಡೋದಕ್ಕೆ ಕಷ್ಟ ಆಗುತ್ತೆ ಇನ್ನು. ಸೊ ಮೇಯ್ನಾಗಿ ನಿಮಗೆ ನೆಕ್, ಶೋಲ್ಡರ್ ಆ್ಯಂಡ್ ಹಿಪ್ ಆ್ಯಂಡ್ ಲೆಗ್ಸ್ ಇಷ್ಟಕ್ಕೂ ನೀವು ವಾರ್ಮ್ ಮಾಡಲೇಬೇಕಾಗುತ್ತೆ. ಸೊ ಇದರಲ್ಲಿ ನಿಮಗೆ ಯಾವುದು ಪರ್ಫೆಕ್ಟ್ ಆಗಿರುತ್ತೆ ಚೂಸ್ ಮಾಡಿಕೊಂಡು ನೀವು ಅದನ್ನು ಮಾಡಿ. ಬಟ್ ಎಲ್ಲ ಬಾಡಿ ಪಾರ್ಟ್ಸ್ಗೂ ನೀವು ವಾರ್ಮಪ್ ಎಕ್ಸಸೈಸ್ ಕಂಪಲ್ಸರಿ ಮಾಡಲೇಬೇಕು. ಓಕೆ, ವಾರ್ಮ್ ಎಕ್ಸಸೈಸ್ ಏನೋ ಮುಗೀತು. ಇವಾಗ ಆ್ಯಕ್ಚುಲ್ ಟಾಸ್ಕಿಗೆ ಹೋಗ್ತಾ ಇದ್ದೀವಿ. ಸೊ ಈ ಆ್ಯಕ್ಚುಲ್ ವರ್ಕೌಟಲ್ಲಿ ನಾನು ಏನೇನೆಲ್ಲ ಮಾಡ್ತೀನಿ, ಜಾಸ್ತಿ ವೆಯ್ಟ್ಸ್ ಯೂಸ್ ಮಾಡೋದೇ ಇಲ್ಲ. ಬಿಕಾಸ್ ನನಗೆ ಮಸಲ್ ಪಂಪ್ ಆಗೋದು ಅಷ್ಟೊಂದು ಇಷ್ಟ ಇಲ್ಲ. ಬಿಕಾಸ್ ನನ್ನ ಬಾಡಿ ಹೆವಿಯಾಗಿ ಕಾಣುತ್ತೆ. ಆ ಥರ ಕಾಣೋದು ನನಗೆ ಇಷ್ಟ ಇಲ್ಲ. ಬಿಕಾಸ್ ನಾನು ಆ್ಯಕ್ಟ್ರೆಸ್ ಆಗಿರೋದ್ರಿಂದ ಸ್ವಲ್ಪ ನಾನು ಗರ್ಲಿಯಾಗಿ ಕಾಣೋದಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ವೆಯ್ಟ್ಸನ್ನು ಯೂಸ್ ಮಾಡಲ್ಲ. ಬಟ್ ವೆಯ್ಟ್ಸ್ ಯೂಸೇ ಮಾಡಲ್ಲ ಅಂತಿಲ್ಲ, ಮಿನಿಮಮ್ ಒಂದು 4 kg ಒಳಗಡೆ ಇರುವಂತಹ ವೆಯ್ಟ್ಸನ್ನು
ಮಾತ್ರ ಯೂಸ್ ಮಾಡ್ತೀನಿ. ಸೊ ದಟ್ ಅದು ನನ್ನ ಬಾಡಿಯನ್ನು ಜಾಸ್ತಿ ಪಂಪ್ ಮಾಡಲ್ಲ. ಎಕ್ಸಸೈಸ್ಗಳು ನಿಮ್ಮ ಅಪ್ಪರ್ ಬಾಡಿನ ಟೋನ್ಡ್ ಆಗಿ ಇಟ್ಕೊಳ್ಳುತ್ತೆ. ಸೊ ಇದು ನಾನು ರೆಗ್ಯುಲರಾಗಿ ಮಾಡುವಂಥ ಎಕ್ಸಸೈಸ್ಗಳು. ಇದನ್ನು ಎವ್ರಿ ಡೇ ಮಾಡಲ್ಲ ನಾನು. ಸೊ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಮಾತ್ರ ಅಪ್ಪರ್ ಬಾಡಿಗೆ ಎಕ್ಸಸೈಸ್ ಮಾಡ್ತೀನಿ. ಇದ್ರ ಜೊತೆಗೆ ಡ್ಯಾನ್ಸ್, ಹಾಗೆ ಸ್ಟ್ರೆಚಿಂಗ್, ಹಾಗೆ ವಾರ್ಮಪ್ ಎಕ್ಸಸೈಸ್ಗಳನ್ನು ಎವ್ರಿ ಡೇ ಮಾಡ್ತೀನಿ. ಈ ನಮಗೆಲ್ಲ ಜಿಮ್ಗೆ ಹೋಗಿ ವರ್ಕೌಟ್ ಮಾಡೋಷ್ಟು ಟೈಮ್ ಇರೋಲ್ಲ. ಸೊ ಮನೇಲಿ ಕ್ವಿಕ್ಕಾಗಿ ಹೇಗೆಲ್ಲ ವರ್ಕೌಟ್ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಮಾಡಬೇಕು ಅನ್ನೋ ಛಲ ಇದ್ದರೆ ಸಾಕು, ಎಲ್ಲಿ ಬೇಕಾದರೂ ವರ್ಕೌಟ್ ಮಾಡ್ಬೋದು. ಯಾವಾಗಲೂ ಫಿಟ್ ಆಗಿರಬೇಕು, ಹೆಲ್ದಿ ಆಗಿರಬೇಕು. ಆವಾಗ ನೀವೆಲ್ಲೋದ್ರೂ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇಲ್ಲಿರುತ್ತೆ ಅಲ್ವಾ? ಸೊ ಫಸ್ಟ್ಲಿ ಎಕ್ಸರ್ಸೈಸ್ ಮಾಡೋದು. ಇದು ನಿಮ್ಮ ಬಾಕಿಗೆ ಮಾಡುವಂತಹ ಎಕ್ಸಸೈಸ್ಗಳು. ಮನೇಲೇ ಇಟ್ಕೊಂಡು ಈ ಒಂದು ಎಕ್ಸಸೈಸ್ನ ನೀವು ಮಾಡ್ಬೋದು. ಯಾವುದೇ ಜಿಮ್ ಹಾಗೆ ಯಾವುದೇ ಟ್ರೈನರ್ ಕೂಡ ನಿಮಗೆ ಬೇಕಾಗಿಲ್ಲ. ಇದೆಲ್ಲ ನಾರ್ಮಲ್ ಎಕ್ಸಸೈಸ್ ನೀವು ಮನೇಲೇ ಇಟ್ಕೊಂಡು ಮಾಡ್ಬೋದು.